ನಮಸ್ಕಾರ ಸ್ನೇಹಿತರೆ. ಬಹುಜನರ ಬೇಡಿಕೆಯಂತೆ ಕಗ್ಗದ ಕಣ್ಣಿನಲ್ಲಿ ಮಾಲಿಕೆಯಲ್ಲಿ ಒಂದು ವಿಭಿನ್ನ ಪ್ರಯತ್ನ. ಮಂಕುತಿಮ್ಮನ ಕಗ್ಗ ಮತ್ತು ಭಗವದ್ಗೀತೆ ಎರಡು ವಿಶಿಷ್ಟ ಶೈಲಿಯ ಪರಮಾತ್ಮ ತತ್ವ ಚಿಂತನೆಗಳನ್ನು ಒಳಗೊಂಡ ಮಹತ್ವದ ಸಾಹಿತ್ಯಗಳಾಗಿವೆ. ಈ ಎರಡರ ನಡುವಿನ ಹೋಲಿಕೆ ಕೆಲವೊಂದು ಮೂಲಭೂತ ವಿಷಯಗಳಲ್ಲಿ ಮಾಡಬಹುದು. ಮುಂದಿನ ಸಂಚಿಕೆಗಳಲ್ಲಿ ಭಗವದ್ಗೀತೆಯ ಒಂದು ಶ್ಲೋಕ ಹಾಗೂ ಅದಕ್ಕೆ ಸಮನಾದ ಅಥವಾ ಉತ್ತರವಾದ ಕಗ್ಗಗಳನ್ನು ನಿಮ್ಮ ಮುಂದಿಡಲು ಇಚ್ಛಿಸುತ್ತೇವೆ. ಸದ್ಯಕ್ಕೆ ಈ ಎರಡರ ಮೇಲ್ನೋಟದ ಹೋಲಿಕೆ ಎಂದರೆ ಶ್ರೀಕೃಷ್ಣನು ಅರ್ಜುನನಿಗೆ ಉಪದೇಶಿಸಿದ್ದು ಭಗವದ್ಗೀತೆ ವೇದವ್ಯಾಸರಿಂದ ಬರೆಯಲ್ಪಡಲಾಗಿದೆ. ಕಗ್ಗ DVGಯವರ ಗಾಢ ಚಿಂತನೆಯಿಂದ ಹೊರಹೊಮ್ಮಿದ ಸಾಧುವಿನ ಬೋಧನೆ. ಭಾಷೆ ಸಂಸ್ಕೃತ ಭಗವದ್ಗೀತೆದು. ಕನ್ನಡ ಭಾಷೆಯಲ್ಲಿ ಮಂಕುತಿಮ್ಮನ ಕಗ್ಗ ಇದೆ. ಧರ್ಮ, ಕರ್ತವ್ಯ, ನಿಷ್ಠೆ, ಭಕ್ತಿ, ಜ್ಞಾನಯೋಗ, ಭಕ್ತಿಯೋಗ, ಕರ್ಮಯೋಗ ಇವುಗಳನ್ನು ಭಗವದ್ಗೀತೆ ಬೋಧಿಸಿದರೆ ಮಾನವನ ಸಹಜತೆ, ಶಿಸ್ತಿನ ಜೀವನ, ಆತ್ಮಚಿಂತನ, ನೈತಿಕ ಮೌಲ್ಯಗಳನ್ನು ಕಗ್ಗ ಹೇಳಿಕೊಡುತ್ತೆ. ಯುದ್ಧಭೂಮಿಯಲ್ಲಿ ಅರ್ಜುನನ ತಾತ್ವಿಕ ಗೊಂದಲ ಪರಿಹರಿಸಿ ಧರ್ಮ ಸ್ಥಾಪನೆಯನ್ನು ಮಾಡೋದು ಭಗವದ್ಗೀತೆಯ ಉದ್ದೇಶ. ಸಾಮಾನ್ಯ ಜನರಿಗೆ ಜೀವನ ತತ್ವಗಳನ್ನು ಸುಲಭವಾಗಿ ಬೋಧನೆ ಮಾಡುವುದು ಕಗ್ಗದ ಉದ್ದೇಶ. ಇವೆರಡರ ಸಾಮಾನ್ಯತೆಗಳನ್ನು ತೆಗೆದುಕೊಂಡರೆ ಜೀವನದ ತಾತ್ವಿಕ ಅರ್ಥವನ್ನು ಅನ್ವೇಷಣೆ ಮಾಡುತ್ತವೆ. ಅಹಂಕಾರ ನಿಯಂತ್ರಣ, ನಿರ್ಲಿಪ್ತತೆ, ಸತ್ಯ ಜೀವನ, ಕರ್ತವ್ಯ ಪಾಲನೆ ಇವುಗಳನ್ನು ಪ್ರೋತ್ಸಾಹಿಸ್ತವೆ. ಮಾನವನ ನಡವಳಿಕೆಗಳಿಗೆ ದಾರಿದೀಪವಾಗುತ್ತದೆ. ಇಲ್ಲಿಗೆ ಈ ಸಂಚಿಕೆಯನ್ನು ಮುಗಿಸೋಣ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.